ಟ್ರ್ಯಾಕ್ನ ಹಾಫ್ ಲೂಪ್ ತನಕ ಕಂಪ್ಲೀಟ್ ಮಾಡಿದ್ದೀನಿ. ಮೌಂಟನ್ ಐರನ್ ಲೂಪ್ ಟ್ರ್ಯಾಕ್ ಈಗ ಹೋಗೋದ, ಮತ್ತು ಆ ಸೈಡ್ ಹೋದರೆ ಇಡನ್ ಹಿಲ್ ಟ್ರ್ಯಾಕ್, ಮತ್ತು ರಿಟರ್ನ್ ಹೋದರೆ ಮತ್ತೆ ಹಾಗೆ ಹೋಗಬೇಕು ವಾಪಸ್ಸು. ಈಗ ಲೂಪ್ ಕಂಪ್ಲೀಟ್ ಮಾಡೋದ. ಲೂಪ್ ಕಂಪ್ಲೀಟ್ ಮಾಡಿದ್ರೆ ಪಾರ್ಕಿಂಗ್ ಹತ್ರ ಹೋಗ್ತೀನಿ. ಈ ಥರ ಆ್ಯಕ್ಟಿವಿಟೀಸ್ಗೆಲ್ಲ ನನ್ನ ಫ್ರೆಂಡ್ ಇದ್ದಾನೆ ರೋಣಿ ಅಂತ, ಮಂಗಳೂರು ಅವನು ಇದ್ದಿದ್ರೆ ಫುಲ್ ಆ್ಯಕ್ಟಿವಿಟೀಸು. ನಾನು 10% ರೆಡಿ ಆದರೆ ಮೌಂಟೇನ್ ಟ್ರ್ಯಾಕ್ಗೆ ಅವ್ನು 30% ರೆಡಿ ಆಗ್ತಾಯಿದ್ದ. ಸ್ವಿಮ್ಮಿಂಗ್ ಮಾಡೋಕ್ಕೂ ಅಷ್ಟೇ, ಸೈಕ್ಲಿಂಗ್ ಅಷ್ಟೇ, ಔಟ್ಸೈಡ್ ಆ್ಯಕ್ಟಿವಿಟೀಸ್ಗೆ ಅವನು ಬೆಸ್ಟು ರೋಣಿ. ಬೇರೆ ಒಬ್ಬ ಇದ್ದಾನೆ ಜಾನ್ ಅಂತ, ಬರಬೇಕು ನ್ಯೂಜಿಲ್ಯಾಂಡ್ಗೆ ಅಂತ ಹೇಳ್ತಾ ಇದ್ದಾನೆ. ಅವನು ಬಂದರೆ ಎಲ್ಲ ವೇಸ್ಟು, ಜಾನೆಲ್ಲ ಬರಬಾರ್ದು. ರೋಣಿಗೆ ಕರ್ಸ್ಕೋಬೇಕು ನ್ಯೂಜಿಲ್ಯಾಂಡ್ಗೆ. ಮತ್ತು ಫುಲ್ ಔಟ್ಡೋರ್ ಆ್ಯಕ್ಟಿವಿಟೀಸ್, ಒಂದು ಜಾಗನೂ ಬಿಡೋಲ್ಲ. ಮೌಂಟ್ ಎವರೆಸ್ಟ್ ಥರ ಎಲ್ಲ ಜಾಗನೂ ಕಾನ್ಕ್ಯೂರ್ ಮಾಡಬೇಕು.